ಪ್ರಿಯರೇ, ಯೇಸು ಕ್ರಿಸ್ತನ ದಿವ್ಯವಾದ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಇವತ್ತು ನಾವು ಪ್ರಕಟಣೆ ಗ್ರಂಥ 2 ಮತ್ತು 3ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಲಿದ್ದೇವೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆ ಹೀಗೆ ಹೇಳ್ತದೆ, ಈ ಪ್ರಕಟಣೆ ಅಂದರೆ ಅದು ಯೇಸು ಕ್ರಿಸ್ತನ ಪ್ರಕಟಣೆ, ಯೇಸು ಯಾರೆಂಬುದರ ಬಗ್ಗೆ ಒಂದು ಪ್ರಕಟಣೆ. ಇವತ್ತು ನಾವು ಪ್ರಕಟಣೆ ಗ್ರಂಥದಲ್ಲಿ 2 ಮತ್ತು 3ನೇ ಅಧ್ಯಾಯದಲ್ಲಿ 7 ಸಭೆಗಳ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳ್ತದೆ, ಕಿವಿಯುಳ್ಳವನು ಕೇಳಲಿ ಅಂತ ಆತ್ಮನು ಹೇಳ್ತಾ ಇದ್ದಾನೆ ಎಂಬ ಮಾತುಗಳನ್ನು ನಾವು ನೋಡ್ತೇವೆ. ಇವತ್ತು ನಾವು ಪ್ರಕಟಣೆ ಗ್ರಂಥ 7 ಸಭೆಗಳ ಬಗ್ಗೆ ನಾವು ನೋಡ್ತಿದ್ದೇವೆ. ಈಗಿನ ಮಾಡರ್ನ್ ಡೇ ಟರ್ಕಿಯಲ್ಲಿ ಈ 7 ಸಭೆಗಳನ್ನು ನಾವು ಕಾಣಬಹುದು. ನಿಮ್ಮ ಒಂದು ಮಾಡರ್ನ್ ಡೇ ಟರ್ಕಿಯಲ್ಲಿ ನಾವು 7 ಸಭೆಗಳು, ಯೇಸು ಸ್ವಾಮಿ ಪರ್ಸ್ನಲ್ ಆಗಿ ಬರೆದಂಥ ಪತ್ರಗಳು ಎಫೆಸಿ ಸಭೆಯವರಿಗೆ, ಸ್ಮರ್ಣ ಸಭೆಯವರಿಗೆ, ಅದಾದ ನಂತರ ಪೆರ್ಗಮ್ ಸಭೆಯವರಿಗೆ, ತುವತೈರದಲ್ಲಿರುವ ಸಭೆಗೆ, ಆಮೇಲೆ ಸಾರ್ದಿಸಲ್ಲಿರುವಂಥ ಸಭೆಗೆ, ನಂತರ ಫಿಲಡೆಲ್ಫಿಯಾ ಸಭೆಗೆ, ಲವೋದಿಕೀಯ ಸಭೆಗೆ 7 ಪತ್ರಗಳನ್ನು ಯೇಸು ಸ್ವಾಮಿ 7 ಸಭೆಗಳಿಗೆ ಬರೆದಂಥ ಪತ್ರಗಳನ್ನು ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಈಗಿರುವ ಮ್ಯಾಪ್ಗಳಲ್ಲಿ ಮಾಡರ್ನ್ ಡೇ ಈ ಒಂದು ಟರ್ಕಿ ಒಂದು ಪ್ರದೇಶದಲ್ಲಿ 7 ಸಭೆಗಳನ್ನು, ಏಷ್ಯಾ ಮೈನರ್ ಅಂತೀವಿ, 7 ಸಭೆಗಳನ್ನು ನಾವು ಕಾಣಬಹುದು. ನೋಡ್ರಿ, ಹೊಸ ಒಡಂಬಡಿಕೆಯನ್ನು ನಾವು ನೋಡಿದಾಗ ಅನೇಕ ಒಳ್ಳೆಯ ಸಭೆಗಳಿದ್ದವು. ಯೆರೂಸಲೇಮ್ ಸಭೆ ಇತ್ತು, ಅಲ್ಲಿ ದೇವರ ಆತ್ಮನು ಬಂದಾಗ ಮೊದಲನೇ ಸಭೆ ಯೆರೂಸಲೇಮ್ ಸಭೆ ಇತ್ತು. ಅದಾದ ನಂತರ ಅಂತಿಯೋಕ್ ಸಭೆ ಕೂಡ ಇತ್ತು. ಅಂತಿಯೋಕ್ ಸಭೆ ಕಡೆಯಿಂದ ಅನೇಕ ಮಿಷನರಿಗಳನ್ನು, ಬರ್ನಬಾಸ್ ಪೌಲನ್ನು ಕೂಡ ಕಳಿಸಲ್ಪಟ್ಟನು. ಅಂಥ ಒಂದು ಸಭೆಗಳಿದ್ರೂ ಕೂಡ, ರೋಮಾ ಸಭೆ ಇದು ಕೂಡ ಇದ್ರೂ ಕೂಡ ಯೇಸು ಸ್ವಾಮಿ 7 ಸಭೆಗಳಿಗೆ ಮಾತ್ರ ಈ ಒಂದು ತನ್ನ ಪ್ರಕಟಣೆಯನ್ನು ಯೇಸು ಸ್ವಾಮಿ 7 ಸಭೆಗಳಿಗೆ, ಎಫೆಸಿ, ಸ್ಮರ್ಣ, ಪೆರ್ಗಮ್, ತುವತೈರ, ಸಾರ್ದಿಸ್, ಫಿಲಡೆಲ್ಫಿಯಾ, ಲವೋದಿಕೀಯ 7 ಸಭೆಗಳಿಗೆ ಯೇಸು ಸ್ವಾಮಿ ತನ್ನ ಪತ್ರವನ್ನು ಬರೆದವನಾಗಿದ್ದಾನೆ. ಈಗ ಪ್ರಕಟಣೆ ಗ್ರಂಥ 2 ಮತ್ತು 3 ಅಧ್ಯಾಯದಲ್ಲಿ 7 ಸಭೆಗಳ ಮಧ್ಯದಲ್ಲಿ ಯೇಸು ತಿರುಗಾಡ್ತಾ ಇದ್ದಾನೆ. ಒಂದು ನಾವು ಆತ್ಮೀಯರಾಗಿ ಒಂದು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಯೇಸು ಸಭೆಗಳ ಮಧ್ಯದಲ್ಲಿ ಆತನು ಸಂಚಾರ ಮಾಡ್ತಾ ಇದ್ದಾನೆ, ಆತನು ತಿರುಗಾಡ್ತಾ ಇದ್ದಾನೆ. ಸಭೆ ಅಂದರೆ ಯೇಸು ಕ್ರಿಸ್ತನ ತನ್ನ ರಕ್ತವನ್ನು ಕೊಟ್ಟು ಆತನು ಸಭೆಗಾಗಿ ತನ್ನ ಪ್ರಾಣವನ್ನು ಕೊಟ್ಟಂಥ ವ್ಯಕ್ತಿ ಆತನು. ಯೇಸು ಸ್ವಾಮಿ ಸಭೆಗಳ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ಪ್ರಕಟಣೆ ಗ್ರಂಥ 1:12-13 ನೋಡ್ತೇವೆ, ಯೋಹಾನನು ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನ ತಿರುವನ್ನು ಕಂಡನು. ಆ 7 ದೀಪಸ್ತಂಭಗಳು ಅಂದರೆ 7 ಸಭೆಗಳು. ನೋಡ್ರಿ, ಯೇಸು ಸ್ವಾಮಿ ಸಭೆಗಳ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ನೋಡುವಂಥ ನೀವು, ನಿಮ್ಮ ಸಭೆ ಯಾವುದಾದ್ರೂ ಇರ್ಬೋದು, ಯಾವ ಸ್ಥಳದಲ್ಲಿ ಇರ್ಬೋದು, ಯೇಸು ಕ್ರಿಸ್ತನು ನಿಮ್ಮ ಸಭೆಗಳ ಮಧ್ಯದಲ್ಲಿ ಹಿ ಈಸ್ ವಾಕಿಂಗ್ ಇನ್ ದ ಚರ್ಚಸ್. ಸೊ ನಾವು ಯೇಸು ಕ್ರಿಸ್ತನ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನ ಸಭೆಗಳನ್ನು ತಿಳಿದವನಾಗಿದ್ದಾನೆ. ಹಿ ನೋಸ್ ದ ಚರ್ಚ್, ಹಿ ಸೀಯಿಂಗ್ ದ ಚರ್ಚ್. ಆತನು ನೋಡಿದ್ರೆ 2ನೇ ನಿನ್ನ ಕಾರ್ಯಗಳನ್ನು ನಾನು ಬಲ್ಲೆನು. ಸಭೆಗಳಲ್ಲಿ ಆಗುವಂಥ ಕಾರ್ಯಗಳು ಯೇಸು ಕ್ರಿಸ್ತನು ಬಲ್ಲವನಾಗಿದ್ದಾನೆ. 2:9 ನಿನ್ನ ಸಂಕಟವನ್ನು, ಬಡತನವನ್ನು ನಾನು ಬಲ್ಲೆನು. ಅಷ್ಟೇ ಅಲ್ಲದೆ ನೀನು ವಾಸ ಮಾಡುವ ಸ್ಥಳವನ್ನು ಕೂಡ ನಾನು ಬಲ್ಲೆನು. ಯೇಸು ಸ್ವಾಮಿ ತಾನು ತನ್ನ ಪ್ರಾಣವನ್ನು ನೀಡಿ ಕೊಟ್ಟಂಥ ಆ ಸಭೆಯಲ್ಲಿ ಆತನು ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ. ಈಸ್ ವಾಕಿಂಗ್ ಇನ್ ದ ಚರ್ಚಸ್. ಅಷ್ಟೇ ಅಲ್ಲದೆ ಆತನು ಯೇಸು ಸ್ವಾಮಿಯು ಸಭೆಗಳನ್ನು ತಿಳಿದುಕೊಂಡಿದ್ದಾನಾಗಿದ್ದಾನೆ. ಸೊ ಯೇಸು ಸ್ವಾಮಿಗೆ ತನ್ನ ಪ್ರಾಣ ಎಂದರೆ ಸಭೆ. ಈಗ ನಾವು ಮತ್ತೊಂದು ಸ್ಲೈಡ್ನ ನಾವು ನೋಡ್ಕೊಳ್ಳೋಣ. ಈಗ 7 ಸಭೆಗಳನ್ನು ನಾನು 3 ವಿಭಾಗಗಳನ್ನಾಗಿ ನಾನು ಮಾಡಿದ್ದೇನೆ. ನಮ್ಮೆಲ್ಲರಿಗೂ ಕೂಡ ಟ್ರಾಫಿಕ್ ಲೈಟ್ ಸಿಗ್ನಲ್ ಎಲ್ಲರಿಗೂ ಕೂಡ ಪರಿಚಯ ಇದೆ. ಈ ಟ್ರಾಫಿಕ್ ಲೈಟಲ್ಲಿ ಗ್ರೀನ್ ಲೈಟ್ ಅಂದರೆ ನಾವು ಹಸಿರು ವಲಯ ಹೋಗ್ಬಿಡ್ತೀವಿ, ಹಳದಿ ಅಂದರೆ ಎಚ್ಚರಿಕೆ, ಮತ್ತು ಕೆಂಪು ವಲಯ ಅಂದರೆ ತುಂಬ ಅಪಾಯಕರವಾಗಿದ್ದು. ಈ 7 ಸಭೆಗಳಲ್ಲಿ ನಾವು ನೋಡ್ತೇವೆ, ಇಲ್ಲಿ 2 ಸಭೆಗಳು ಹಸಿರು ವಲಯದಲ್ಲಿವೆ. ಒಂದು ಸ್ಮರ್ಣ ಸಭೆ ಹಸಿರು ವಲಯದಲ್ಲಿದೆ, ನಂತರ ಫಿಲಡೆಲ್ಫಿಯಾ ಸಭೆ ಕೂಡ ಇದು ಹಸಿರು ವಲಯದಲ್ಲಿದೆ. ಮತ್ತು ಈ 4 ಸಭೆಗಳು ಅದು ಹಳದಿ ವಲಯದಲ್ಲಿವೆ. ಅಂದರೆ ಯೇಸು ಸ್ವಾಮಿ ಈ 4 ಸಭೆಗಳ ಬಗ್ಗೆ ಪ್ರಶಂಸೆನೂ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ದೇವರು ಯೇಸು ಸ್ವಾಮಿ ಅವರಿಗೆ ಎಚ್ಚರಿಕೆ ಮಾತುಗಳನ್ನು ಕೂಡ ತಿಳಿಸ್ತಾ ಇದ್ದಾನೆ. ಕೊನೆಯದಾಗಿ ಲವೋದಿಕೀಯ ಸಭೆ ಅದು ಕೆಂಪು ವಲಯದಲ್ಲಿರುವಂಥ ಬರೀ ಡೇಂಜರ್ದಾಗಿದೆ ಈ ಕೆಂಪು ವಲಯ. ಈ ಸಭೆ ನಾವು ವಿಸ್ತಾರವಾಗಿ ಒಂದು ಸಬ್ಜೆಕ್ಟನ್ನು ನೋಡ್ಕೊಳ್ಳೋಣ. ಮೊದಲೇ ಅದು ಹಸಿರು ವಲಯದಲ್ಲಿ ನಮಗೆ 2 ಸಭೆಗಳನ್ನು ನಾವು ಕಾಣ್ತೇವೆ. ಒಂದನೇದು ಸ್ಮರ್ಣ ಸಭೆ.
ಈ ಸ್ಮರಣ ಸಭೆ ನೋಡ್ರಿ, ಯೇಸು ಸ್ವಾಮಿ ಅವರಿಗೆ ಪ್ರಶಂಸೆಯ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಯಾವ ಒಂದು ಪ್ರಶಂಸೆಯ ಮಾತುಗಳು? ನಿನ್ನ ಸಂಕಟವನ್ನು, ನಿನ್ನ ಬಡತನವನ್ನು ನಾನು ಬಲ್ಲೆನು, ನೀನು ಐಶ್ವರ್ಯವಂತನು, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ನಿಮಗೆ ಜೀವವೆಂಬ ಜಯಮಾಲೆಯನ್ನು ನಾನು ಕೊಡ್ತೇನಂತ ಈ ಸ್ಮರಣ ಸಭೆಗೆ ಯೇಸು ಸ್ವಾಮಿ ಪ್ರಶಂಸೆಯನ್ನು ಮಾಡ್ತಾ ಇದ್ದಾನೆ. ಕ್ರಿಸ್ತನು ಈ ಸಭೆಗೆ ಯಾವ ಗದರಿಕೆ ಮಾಡಲಿಲ್ಲ, ಯಾವ ಎಚ್ಚರಿಕೆ ಮಾಡಲಿಲ್ಲ, ಯಾವ ತಿದ್ದುಪಡಿಗೆ ಒಳಗಿಸಲಿಲ್ಲ. ಯೇಸು ಸ್ವಾಮಿ ಈ ಸ್ಮರಣ ಸಭೆಯನ್ನು, ನಿನ್ನ ಸಂಕಟನವನ್ನು ಮತ್ತು ನಿನ್ನ ಬಡತನವನ್ನು ನಾನು ಬಲ್ಲೆನು, ಅವರು ನಂಬಿಗಸ್ತರಾಗಿದ್ದರು. ಈ ಸಭೆಗೆ 100ಗೆ 100 ಮಾರ್ಕ್ಸ್. ಬ್ಯೂಟಿಫುಲ್ ಚರ್ಚ್, ಹಸಿರು ವಲಯದಲ್ಲಿದೆ, ಸೇಫ್ ಝೋನ್ದಲ್ಲಿದೆ. ಎರಡನೇ ಸಭೆ ಫಿಲಡೆಲ್ಫಿಯಾದಲ್ಲಿರುವಂಥ ಸಭೆ. ಇದು ಫಿಲಡೆಲ್ಫಿಯಾ ಸಭೆಯಲ್ಲಿ ಕೂಡ ಸ್ವಾಮಿ ಹೇಳ್ತಾ ಇದ್ದಾನೆ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 3ನೇ ಅಧ್ಯಾಯ 8ನೇ ವಚನದ ಹೇಳ್ತಾನೆ, ನಿನ್ನ ಕಾರ್ಯಗಳನ್ನು ನಾನು ಬಲ್ಲೆನು, ಈಗ ಯಾರು ಮುಟ್ಟಲಾರದ ತೆರೆದ ಬಾಗಿಲನ್ನು ನಿನ್ನ ಮುಂದೆ ನಾನು ಇಟ್ಟಿದ್ದೇನೆ. ಐ ಸೆಟ್ ಬಿಫೋರ್ ಯು ಅ ಓಪನ್ ಡೋರ್. ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದಿ. ನೋಡ್ರಿ, ಅಷ್ಟು ಶ್ರೇಷ್ಠವಾದ ಮಾತುಗಳು. ಈ ಒಂದು ಸಭೆ, ಫಿಲಡೆಲ್ಫಿಯಲ್ಲಿರುವಂಥ ಸಭೆ, ಅದು ವಾಕ್ಯವನ್ನು ಕಾಪಾಡಿದೆ. ನನ್ನ ಹೆಸರನ್ನು ನೀನು ನಿರಾಕರಿಸಲಿಲ್ಲ. ತುಂಬ ಒಳ್ಳೆಯ ಪ್ರಶಂಸೆಯ ಮಾತುಗಳನ್ನು ಯೇಸು ಸ್ವಾಮಿ ಫಿಲಡೆಲ್ಫಿಯಾ ಸಭೆಗೆ ಕೊಟ್ಟಿದ್ದಾನೆ. ಸ್ಮರಣ ಸಭೆಯಲ್ಲಿ ನಾನು ಸಂಕಟನೂ ಬಲ್ಲೆನು, ನೀನು ನಂಬಿಗಸ್ತನಾಗಿದ್ದಿ, ನಾನು ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಫಿಲಡೆಲ್ಫಿಯಾ ಸಭೆಗೆ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಾನೆ, ನೀನು ನನ್ನ ವಾಕ್ಯವನ್ನು ಕಾಪಾಡಿದ್ದಿ ಮತ್ತು ನನ್ನ ಹೆಸರನ್ನು ನೀನು ನಿರಾಕರಿಸಲಿಲ್ಲ. ಇವತ್ತು ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ನಿಮ್ಮ ಸಭೆಗಳು ಇಂಥ ಸಭೆಗಳಾಗಿದ್ದಾವ? ನೀವು ನಂಬಿಗಸ್ತರಾಗಿದ್ದೀರಾ? ನಿಮಗೆ ದೇವರು ಜಯಮಾಲೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾನೆ. ಆದರೆ ನಮ್ಮ ಸಭೆಗಳು ವಾಕ್ಯವನ್ನು ನಾವು ಕಾಪಾಡಿದ್ದೀವ? ಯೇಸು ಕ್ರಿಸ್ತನ ಹೆಸರನ್ನು ನಾವು ಯಾವಾಗಲೂ ಕೂಡ ನಿರಾಕರಿಸಲಿಲ್ಲವೋ? ದೇವರು ಇವತ್ತು ನಮಗೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಎರಡು ಸಭೆಗಳು ಪ್ರಶಂಸೆಯಿಂದ ಕೂಡಿದಂಥ ಸಭೆಗಳು, ಇವೆಲ್ಲವೂ ಕೂಡ ಹಸಿರು ವಲಯದಲ್ಲಿದೆ. ಈಗ ನಾವು ಹಳದಿ ವಲಯಕ್ಕೆ ಬಂದಿದ್ದೇವೆ. ಹಳದಿ ವಲಯದಲ್ಲಿ 4 ಸಭೆಗಳಿವೆ. ಇಲ್ಲಿ ದೇವರು ಈ ಸಭೆಗಳನ್ನು ಎಚ್ಚರಿಕೆಯನ್ನು ಪ್ರಶಂಸೆಯನ್ನು ಮಾಡ್ತಾ ಇದ್ದಾನೆ. ಎಚ್ಚರಿಕೆಯ ಮಾತುಗಳನ್ನು ನಾವು ನೋಡ್ಬೋದು. ಮೊದಲೇ ಸಭೆ ನೋಡಿದೆ ಎಫೆಸಿ ಸಭೆ ಹೇಳ್ತಾ ಇದ್ದಾನೆ, ಯೇಸು ನಿನ್ನ ಕೃತ್ಯಗಳು, ತುಂಬ ಒಳ್ಳೆಯ ಮಾತುಗಳನ್ನು, ಪ್ರಶಂಸೆಗಳನ್ನು ಹೇಳ್ತಾ ಇದ್ದಾನೆ. ನಿನ್ನ ಕೃತ್ಯಗಳನ್ನು, ಪ್ರಯಾಸಗಳನ್ನು, ತಾಳ್ಮೆಯನ್ನು, ಬಡತನವನ್ನು, ನೀನು ದುಷ್ಟರನ್ನು ಸಹಿಸಲಾರಿ. ಅಷ್ಟೇ ಅಲ್ಲದೆ ಅಪೊಸ್ತಲರೆಂದು ಹೇಳಿಕೊಳ್ಳುವ ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿದ್ದೆ. ದೇ ಆರ್ ರಿಕಗ್ನೈಸಿಂಗ್ ದ ಫಾಲ್ಸ್ ಟೀಚರ್ಸ್. ನಿನ್ನ ಕೃತ್ಯಗಳು, ಪ್ರಯಾಸಗಳು, ತಾಳ್ಮೆ, ನೀನು ದುಷ್ಟರನ್ನು ಸಹಿಸಲಿಲ್ಲ ಅಂತ ಒಳ್ಳೆಯ ಮಾತುಗಳನ್ನು, ಪ್ರಶಂಸೆಯ ಮಾತುಗಳು ಕೊಟ್ಟರೂ ಕೂಡ ಇಲ್ಲಿ ಎಚ್ಚರಿಕೆಯ ಮಾತೇನೆಂದರೆ, ಇವರು ಮೊದಲನೆಯ ಪ್ರೀತಿಯನ್ನು ಬಿಟ್ಟುಬಿಟ್ರು. ಯೇಸು ಸ್ವಾಮಿಗಿರುವಂಥ ಮೊದಲನೆಯ ಪ್ರೀತಿಯನ್ನು ಬಿಟ್ಟುಕೊಟ್ರು. ಮೊದಲನೇದಾಗಿ ಪ್ರಾರಂಭದ ದಶೆಯಲ್ಲಿ ಸಭೆ ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡುವಂಥ ಸಭೆ ಆಯಿತು. ಆದರೆ ಕೆಲವು ದಿನಗಳ ನಂತರ, ಕೆಲವು ತಿಂಗಳುಗಳ ನಂತರ ಅದು ಪ್ರೀತಿಯನ್ನು ಬಿಟ್ಟಂಥ ಒಂದು ಸಭೆಯಾಗಿದೆ. ಇವತ್ತು ಭವಿಷ್ಯ ನೋಡುವಂಥ ನಿಮ್ಮ ಸಭೆಗಳು ಕೂಡ ಈ ರೀತಿ ಆಗಿರಬಹುದು. ಈಗ ಎರಡನೆಯ ಸಭೆ ಪೆರ್ಗಮದಲ್ಲಿರುವಂಥ ಸಭೆ, ದೇವರು ಪ್ರಶಂಸೆಯ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಪ್ರಶಂಸೆಯ ಮಾತುಗಳು, ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದೆ. ನೋಡ್ರಿ, ಒಳ್ಳೆಯ ವಿಚಾರ. ಪೆರ್ಗಮ್ ಸಭೆಯವರು ದೇವರ ವಾಕ್ಯವನ್ನು, ಹೆಸರನ್ನು ಗಟ್ಟಿ ಹಿಡ್ಕೊ, ಅವರು ನಂಬಿಕೆಯ ಜನರಾಗಿದ್ದರು. ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಆದರೆ ಎಚ್ಚರಿಕೆ ಮಾತೇನೆಂದರೆ, ಅವರು ಬಿಲಾಮನ ಬೋಧನೆಗಳನ್ನು ಮತ್ತು ನಿಕೋಲಾಯತರ ಬೋಧನೆಗಳನ್ನು ಅನುಸರಿಸಿ ಅವರು ಫಾಲ್ಸ್ ಟೀಚಿಂಗ್ ಅಂದರೆ ತಪ್ಪಾದ ಬೋಧನೆಗೆ ತಿರುಗಿಕೊಂಡಂಥ ಸಭೆಯಾಗಿದೆ. ಇವತ್ತು ನೀವು ಪ್ರಶಂಸೆ ವಿಷಯದಲ್ಲಿ ನಮ್ಮ ಸಭೆಗಳು ಹಿಂಗೆ ಇರ್ಬೋದು. ನಂಬಿಕೆ ವಿಷಯದಲ್ಲಿ ಮರೆ ಮಾಡದೆ ಅವರು ನಂಬಿಗಸ್ತ ದೇವರ ವಾಕ್ಯವನ್ನು ಇಟ್ಕೊಂಡಿರ್ಬೋದು. ಆದರೆ ಅವರು ಫಾಲ್ಸ್ ಟೀಚಿಂಗನ್ನು ತಮ್ಮ ಸಭೆಗಳಲ್ಲಿ ಅವರು ಇಟ್ಕೊಂಡಿದ್ದಾರೆ. ಈಗ ನಾವು 3ನೇ ಸಭೆಗೆ ನೋಡೋಣ, ತುವತೈರನ ಸಭೆ. ಈ ತುವತೈರ ಸಭೆ ಯೇಸು ಸ್ವಾಮಿ ಪ್ರಶಂಸೆಯ ಮಾತು ಹೇಳ್ತಿದ್ದಾನೆ. ಈ ತುವತೈರ ಸಭೆ, ನಿನ್ನ ಕೃತ್ಯಗಳು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ನೀವು ತಾಳ್ಮೆ ಇಲ್ಲುವಂಥ ಸಭೆ. ನೋಡಿರಿ, ಈ ಸಭೆಗೆ ಒಳ್ಳೆಯ ಒಂದು ಗುಣಗಣಗಳಿವೆ. ಇದು ಪ್ರೀತಿಯಿಂದ ಕೂಡಿದಂಥ ಸಭೆ, ನಂಬಿಕೆ ಇತ್ತು, ಪರೋಪಕಾರ ಮಾಡುವ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಸಭೆ. ಅಷ್ಟೇ ಅಲ್ಲದೆ ತಾಳ್ಮೆಯನ್ನು ಕೊಡುವಂಥ ಸಭೆ ಆಯಿತು. ನೀನು ಕೊನೆಯ ಕಾರ್ಯಗಳು ಮೊದಲಿನ ಕಾರ್ಯಗಳಿಗಿಂತ ಹೆಚ್ಚಾಗಿವೆ. ಬ್ಯೂಟಿಫುಲ್ ಪಾಯಿಂಟ್. ಅವರು ಪ್ರಾರಂಭಕ್ಕಿಂತ ಕೊನೆಯದ ಕಾರ್ಯಗಳು ಹೆಚ್ಚಾಗಿವೆ. ಆದರೆ ಎಚ್ಚರಿಕೆ ಮಾತೇನೆಂದರೆ, ಆದರೆ ನಿನ್ನ ಮೇಲೆ ಒಂದು ತಪ್ಪು ನಾನು ಹೊರಿಸ್ಬೇಕು, ಏಕೆಂದರೆ ನೀನು ಯೆಜಬೇಲನೆಂಬ ಹೆಂಗಸನ್ನು ನೀನು ಸಹಿಸಿಕೊಂಡಿದ್ದಿ. ಈ ಸಭೆಯಲ್ಲಿ ಮೂರ್ತಿ ಪೂಜೆ ಇತ್ತು. ಅಷ್ಟೇ ಅಲ್ಲದೆ ಜಾರತ್ವ ಇತ್ತು.
ಎಜಿಬೇಲ್ ಎಂಬ ಹೆಂಗಸನ್ನು ಅವರು ಸಹಿಸಿಕೊಂಡಿದ್ರು. ಈಕೆಯಿಂದ ಸಭೆಯೆಲ್ಲವೂ ಕೂಡ ಅದು ದೇವರನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಅದು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದು. ಒಳ್ಳೆ ಗುಣ ಇದ್ದಾವೆ ಸಭೆಯಲ್ಲಿ, ಆದರೆ ಇಲ್ಲಿ ಜಾರತ್ವ, ಇಲ್ಲಿ ಐಡಾಲಟ್ರಿ, ಇವೆಲ್ಲವೂ ಕೂಡ ತಪ್ಪುಗಳನ್ನು, ಎಚ್ಚರಿಕೆಗಳನ್ನು ನಾವು ಈ ಸಭೆಯಲ್ಲಿ, ತುವತೈರ ಸಭೆಯಲ್ಲಿ ನೋಡ್ಬೋದು. ಅಷ್ಟೇ ಕೊನೆಯದಾಗಿ ಸಾರ್ದಿಸ್ ಸಭೆ ನೋಡ್ಕೊಳ್ಳೋಣ. ಸಾರ್ದಿಸ್ ಸಭೆಯಲ್ಲಿ ನಾವು ಅವರು ಸಾರ್ದಿಸ್ನಲ್ಲಿ ತಮ್ಮ ವಸ್ತುಗಳನ್ನು ಅಪವಸ್ತ ಕೆಲಸ ಜನರನ್ನು ನಿಲ್ಲದಿದ್ದಾರೆ. ಸೊ ದೇ ಆರ್ ವೆರಿ ಗುಡ್. ಪ್ರಶಂಸೆಯ ಮಾತುಗಳನ್ನು ನಾವು 3ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ. ಅವರು ಒಂದು ಪವಿತ್ರವಾದ ಒಂದು ದಶೆಯಲ್ಲಿದ್ದರು. ಆದರೆ ತಿದ್ದುಪಡಿ ಅಂದರೆ ನಿನ್ನ ಕೃತ್ಯಗಳು ಬಲ್ಲೆನು ಜೀವಿಸೋನು ಒಂದು ಹೇಳ್ತಾರೆ. ನೀನಿದ್ದರೂ ನೀನು ಸತ್ತವನಾಗಿದ್ದಿ ಅಂದರೆ ಅವ್ರು ಜೀವಿಸ್ತಾ ಇದ್ರೂ ಕೂಡ ದೇ ಆರ್ ಡೆಡ್ ಚರ್ಚ್. ಅವರು ಸತ್ತು ಹೋದಂಥ ಒಂದು ಸಭೆಯಾಗಿ ನಾವು ನೋಡ್ತೇವೆ. ಸೊ ಈ 4 ಸಭೆಗಳು ಪ್ರಶಂಸೆಯ ಮಾತುಗಳನ್ನು ನಾವು ಕಾಣ್ಬೋದು. ಅಷ್ಟಲ್ಲದೆ ಎಚ್ಚರಿಕೆ ಮಾತುಗಳನ್ನು ನಾವು ಕೊಡ್ತೇವೆ. ಅನೇಕ ಸಭೆಗಳು ನಾವು ಇರುವಂಥ ನಮ್ಮ ಸಭೆಗಳಲ್ಲಿ ಪರೀಕ್ಷಿಸಿದಾಗ ನಮಗೆ ಪ್ರಶಂಸೆ, ನಾವು ಅಲ್ಲಿ ಒಳ್ಳೆಯ ಕಾರ್ಯಗಳು ಕೂಡ ಅದಾವೆ, ಆದರೆ ನಮ್ಮ ಜೀವನದಲ್ಲಿ ನಮ್ಮ ಮೊದಲೇ ಪ್ರೀತಿಯನ್ನು ಬಿಟ್ಕೊಂಡಿದ್ದೀವಿ. ನಮ್ಮ ಜೀವನದಲ್ಲಿ ಅನೇಕ ಸುಳ್ಳು ಬೋಧನೆಗಳನ್ನು ನಮ್ಮ ಸಭೆಗೆ ತೆಗೆದುಕೊಂಡಿದ್ದೀವಿ. ನಮ್ಮ ಸಭೆಗಳಲ್ಲಿ ಜಾರತ್ವ, ಅಪವಿತ್ರ ಎಲ್ಲ ಕೂಡ ಇದ್ದಂಥ ಒಂದು ಸಭೆಗಳಾಗಿವೆ. ನಮ್ಮ ಜೀವನದಲ್ಲಿ ನಾವು ಸತ್ತ ಸಭೆಗಳಾಗಿದ್ದೇವೆ. ಸೊ ಜಾಗೃತರಾಗಿರಿ. ನೀವು ಐಡೆಂಟಿಫೈ ಮಾಡಿರಿ ನಿಮ್ಮ ಸಭೆ ಯಾವ ಒಂದು ಝೋನ್ದಲ್ಲಿದೆ ಅಂತ ನಾವು ಐಡೆಂಟಿಫೈ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟು ಬರುವಂಥ ಸಭೆ ದಿಸ್ ಈಸ್ ಕೆಂಪು ವಲಯ. ಬಹಳ ಡೇಂಜರ್ ಆದಂಥ ಒಂದು ಪರಿಸ್ಥಿತಿಯಲ್ಲಿದೆ ಈ ಸಭೆ. ಡೇಂಜರ್ ವಲಯ, ಕೆಂಪು ವಲಯ ಸಭೆ ಏನಂದರೆ ಇದು ಲವದೋಕಿಯಾದ ಒಂದು ಸಭೆ. ಈ ಲವದೋಕಿಯ ಸಭೆ ನಾವು ನೋಡ್ತೇವೆ, ದಿಸ್ ಈಸ್ ಅ ವೆರಿ ಡೇಂಜರಸ್ ಇದೆ. ಎದಕ್ಕಂದ್ರೆ ಇದು ತಣ್ಣಗೂ ಇಲ್ಲ, ಅಷ್ಟು ಬೆಚ್ಚಗೂ ಇಲ್ಲ. ಈ ಸಭೆಯ ಬಗ್ಗೆ ಯೇಸು ಸ್ವಾಮಿ ಪ್ರಶಂಸೆಯ ಮಾತಾಡಲೇ ಇಲ್ಲ. ಇದು ಖಾಲಿ, ಇದು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ. ಅಷ್ಟಲ್ಲದೆ ಇದು ಉಗುರು ಬೆಚ್ಚಾಗಿದೆ, ತಣ್ಣಗಿಲ್ಲ, ಬೆಚ್ಚಗಿಲ್ಲ. ಆತ್ಮಿಕವಾಗಿ ನಿಷ್ಪ್ರಯೋಜನಕರವಾಗಿದ್ದ ಸಭೆ. ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ, ನಿನ್ನನ್ನು ನನ್ನ ಬಾಯಿಂದ ನಾನು ಉಗಿಳಿ ಬಿಡುವೆನು ಅಂತ ಹೇಳ್ತಾ ಇದ್ದಾನೆ. ಈಗ ಪ್ರಕಟಣೆ ಗ್ರಂಥ 3:15 ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ. ನೀನು ತಣ್ಣಗಾಗಲು ಬೆಚ್ಚಗಾಗಲು ಇದ್ದರೂ ಒಳ್ಳೆಯದಾಗಿತ್ತ. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಾಗಿದ್ದಿ. ಅನೇಕ ಸಭೆಗಳು, ನಮ್ಮ ಸಭೆಗಳನ್ನು ನಾವು ಒಂದು ಸಲ ನೋಡಿಕೊಂಡ್ರೆ ನಾವು ಕೂಡ ಇಂಥ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. ನಮ್ಮ ಸಭೆಗಳಲ್ಲಿ ನಾವು ಅಷ್ಟು ತಣ್ಣಗೂ ಇಲ್ಲ ಆತ್ಮೀಯ ಪರಿಸ್ಥಿತಿಯಲ್ಲಿ, ಅಷ್ಟು ಬೆಚ್ಚಗೂ ಇಲ್ಲ. ಅಷ್ಟು ನಾವು ಹೆಂಗಿದ್ದೀವಿ ಅಂದರೆ ಉಗುರು ಬೆಚ್ಚರಾಗಿದ್ದೇವೆ. ಈಗ ನಾವು ಲವದೋಕ್ಯದ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಂದರೆ ಇಲ್ಲಿ ಲವದೋಕಿಯ ನಾವು ಸಭೆ ನಾವು ನೋಡ್ತೇವೆ. ಇಲ್ಲಿದೆ ಲೊಕೇಶನ್. ಈ ಲವದೋಕಿಯಲ್ಲಿರುವಂಥ ಸಭೆ ಲೊಕೇಶನ್ ನೋಡ್ಕೊಳ್ಳೋಣ. ಇಲ್ಲಿದ್ದೇವೆ ನಾವು. ಇಲ್ಲಿ ಲವದೋಕಿಯ ಸಭೆಗೆ ನೀರಿನ ಸರಬರಾಜು 2 ದಿಕ್ಕುಗಳಿಂದ ಬರ್ತಾ ಇತ್ತು. ಒಂದು ಹಿರಿಯೋಪಾಲಿಸ್, ಇಲ್ಲಿ ಹಾಟ್ ಸ್ಪ್ರಿಂಗ್ಸ್ ಇದ್ದವು, ಇಲ್ಲಿ ಕೋಲ್ಡ್ ಸ್ಪ್ರಿಂಗ್ಸ್. ಇಲ್ಲಿ ಬಿಸಿ ನೀರಿನ ಬುಗ್ಗೆಗಳಿತ್ತು ಹಿರಿಯೋಪಾಲಿಸ್ನಲ್ಲಿ. ಇದು ತಣ್ಣಗಿನ ಬುಗ್ಗೆಗಳಿರ್ತಿದ್ವು. ಈ ನೀರು ಲವದೋಕ್ಯಕ್ಕೆ ಹೆಂಗೆ ಬರ್ತಿತ್ತಂದರೆ ಈ ಹಾಟ್ ಸ್ಪ್ರಿಂಗ್ಸ್, ಬಿಸಿ ನೀರಿನ ಬುಗ್ಗೆಗಳಿಂದ ಈ ಲವೋದಿಷಿಯ ಪ್ರಾಂತ್ಯಕ್ಕೆ ಬರ್ತಿತ್ತು. ಅಷ್ಟೇ ಅಲ್ಲದೆ ಈ ಕೋಲ್ಡ್ ನೀರಿಂದ ಈ ಲವದೋಸಿಯ ಪ್ರಾಂತ್ಯಕ್ಕೆ ಬರ್ತಿತ್ತು. ಈ ಲವದೋಸಿಯ ಪ್ರಾಂತ್ಯಕ್ಕೆ ಮುಟ್ಟಿದ ನಂತರ ಇವು ತಣ್ಣಗೂ ಇರಲಿಲ್ಲ, ಬೆಚ್ಚಗೂ ಇರಲಿಲ್ಲ. ಆ ಕಾರಣಕ್ಕಾಗಿ ಯೇಸು ಕ್ರಿಸ್ತನು ಅವರ ಒಂದು ಪರಿಸ್ಥಿತಿಗಳನ್ನು, ಅವರ ದೇಶದ, ಅವರ ಒಂದು ರಾಜ್ಯದ ಪರಿಸ್ಥಿತಿಗಳನ್ನ ನೋಡಿಕೊಂಡು ಹೇಳ್ತಾ ಇದ್ದಾನೆ, ನೀನು ತಣ್ಣಗೂ ಇಲ್ಲ, ನೀನು ಬೆಚ್ಚಗೂ ಇಲ್ಲ. 2 ನೀರುಗಳು ಬಂದಾಗ ಅವು ಹೆಂಗಿತ್ತು ಅಂದ್ರೆ ಆ ನೀರು ಬಾಯಿಯೊಳಗೆ ಇಟ್ಕೊಳ್ಳೋಕೆ ಆಗ್ತಿರಲಿಲ್ಲ. ಆ ಕಾರಣ ಯೇಸು ಹೇಳ್ತಾ ಇದ್ದಾನೆ, ನಿಮ್ಮ ಮೇಲೆ ನಾನು ಉಗುಳುತ್ತೇನೆ, ನೀನು ನೀದರ್ ಯು ಆರ್ ನಾಟ್ ಹಾಟ್ ಆರ್ ನಾಟ್ ಕೋಲ್ಡ್ ಅಂತ ಯೇಸು ಸ್ವಾಮಿ ಈ ಸಭೆಗೆ ಬರ್ತಾ ಇದ್ದೇನೆ. ನೋಡಿರಿ, ಆಗಿನ ಕಾಲದ ಅಲ್ಲಿಂದ ಹಿರಿಯೋಪಾಲಿಸಿಂದ ಮತ್ತು ಕೊಲೋಸಿಯಿಂದ ಬರೆದಂಥ ಪೈಪ್ಲೈನ್ಗಳನ್ನು ನಾವು ಈಗಲೂ ಕೂಡ ಕಾಣಬಹುದು. ಆಗಿನ ಕಾಲದಲ್ಲಿ ಈ ನೀರಿನ ಸರಬರಾಜು. ಅಷ್ಟೇ ಅಲ್ಲದೆ ಲವದೋಸಿಯ ಸಭೆ 3 ಏರಿಯಾದಲ್ಲಿ ಅದು ತುಂಬ ಪ್ರಸಿದ್ಧಿಯಾಗಿತ್ತು. ಕೈಗಾರಿಕೆ ಉತ್ಪನ್ನಗಳಲ್ಲಿ ಮೊದಲನೇದು ಬ್ಯಾಂಕಿಂಗ್ ಮತ್ತು ಚಿನ್ನ, 2ನೇದು ಕಪ್ಪು ಉಣ್ಣೆಗಳ ವಸ್ತ್ರಗಳ ಒಂದು ಉತ್ಪಾದನೆ, 3ನೇದು ವೈದ್ಯಕೀಯ ಶಾಲೆ ಮತ್ತು ಕಣ್ಣಿನ ಔಷಧಿ. ಈ 3 ಕೂಡ ಲವದೋಕಿಯ ಸಭೆಯಲ್ಲಿ ಇತ್ತು. ಆ ಕಾರಣಕ್ಕಾಗಿ ಈ ಒಂದು ಎಕ್ಸಾಂಪಲ್ನು ಕೂಡ ಯೇಸು ಸ್ವಾಮಿ ಬಳಕೆ ಮಾಡಿಕೊಂಡು ಹೇಳ್ತಾನೆ. ಪ್ರಕಟಣೆ 3:18 ನೀನು ಬೆಂಕಿ
ಬೆಂಕಿ ಯಾವ ರೀತಿಯಾಗಿ ಚಿನ್ನವನ್ನು ಹಾಕ್ತಾರೋ ಪರಿಶುದ್ಧಗೊಳಿಸ್ತಾರೋ ಆ ರೀತಿಯಾಗಿ ನಾನು ನಿನ್ನನ್ನು ಪರಿಶುದ್ಧನಾಗಿ ಮಾಡ್ತೇನಂತ ಆ ಒಂದು ಎಕ್ಸಾಂಪಲ್ ತೊಗೊಂಡು ಯೇಸು ಸ್ವಾಮಿ ಅವರಿಗೆ ಹೊತ್ತು ಇವರು ಲೌಕಿಕ ಐಶ್ವರ್ಯ ಇತ್ತು, ಆದರೆ ಇವರು ನಿಜವಾಗಿ ಆತ್ಮಿಕವಾದ ಐಶ್ವರ್ಯ ಇವರಲ್ಲಿ ಇರಲಿಲ್ಲ. ಎರಡನೇ ಎಕ್ಸಾಂಪಲ್ನ ನೋಡ್ತೀವಿ, ಅವರಲ್ಲಿ ಕಪ್ಪು ಉಣ್ಣೆ ವಸ್ತ್ರಗಳ ಯೇಸು ಹೇಳ್ತಾನೆ, ನಿನ್ನ ಬೆತ್ತಲೆ, ನಿನ್ನ ಲಜ್ಜತನವನ್ನು, ನಿನ್ನ ಬೆತ್ತಲೆಯನ್ನು ಕಾಣಿಸಿದಂತೆ ನಾನು ಮಾಡ್ತೇನೆ, ನಿನಗೆ ಬಿಳಿ ವಸ್ತ್ರಗಳನ್ನು ನಿನಗೆ ಹಾಕ್ತೀನಂತ ಯೇಸು ಸ್ವಾಮಿ ಅವರಿಗೆ ಒಂದು ವಾಕ್ಯಗಳನ್ನ ಹೇಳ್ತಾನೆ. ನೋಡ್ರಿ, ಈ ಬಟ್ಟೆಗಳನ್ನು ತೆಗೆದು ನಾನು ನಿನಗೆ ಇಂಥ ವಸ್ತ್ರ. ಯೇಸು ಸ್ವಾಮಿ ಏನು ಮಾಡ್ತಾಯಿದ್ದಾರೆ, ಅವರ ಒಂದು ಅಲ್ಲಿ ಆಗುವಂಥ ಬಿಸ್ನೆಸ್ಗಳನ್ನು ಕನೆಕ್ಟ್ ಮಾಡಿ ಅವ್ರಿಗೆ ಆತ್ಮಿಕವಾದ ಬೋಧನೆಗಳನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಅಲ್ಲಿ ವೈದ್ಯಕೀಯ ಶಾಲೆ ಮತ್ತು ಕಣ್ಣಿನ ಔಷಧದ ಶಾಲೆನೂ ಇತ್ತು. ಸ್ವಾಮಿ ಹೇಳ್ತಾನೆ, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳನ್ನು ಅಂಜನವನ್ನು ನಾನು ಕ್ಲಿಯರಾಗಿ ಕಾಣುವಂತೆ, ನನ್ನ ಆತ್ಮೀಯವಾದ ಕುರುಡತನವನ್ನು ತೆಗೆದು ನಾನು ಔಷಧಿ ಹಚ್ತೀನಂತ ಅವರು ಮಾಡುವಂಥ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ಯೇಸು ಸ್ವಾಮಿ ಇವೆಲ್ಲ ಬೋಧನೆಗಳನ್ನು ಮಾಡ್ತಾಯಿದ್ದಾನೆ. ನಾನು ಇನ್ನು ಚಿನ್ನದಂತೆ ಪರಿಶುದ್ಧಗೊಳಿಸ್ತೇನೆ, ಬೆಳಗಿನ ವಸ್ತ್ರಗಳನ್ನು, ನೀತಿ ವಸ್ತ್ರಗಳನ್ನು ನಾನು ಕೊಡ್ತೇನೆ, ಅಷ್ಟೇ ಅಲ್ಲದೆ ನಿನ್ನ ಕಣ್ಣಿಗೆ ನಾನು ದಿವ್ಯ ದೃಷ್ಟಿಯನ್ನು ನಾನು ನೀಡ್ತೇನಂತ ಯೇಸು ಸ್ವಾಮಿ ಆ ಲವೋದಿಕೀಯ ಸಭೆಗೆ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿ, ನೀನು ತಣ್ಣಗೂ ಇಲ್ಲ, ನೀನು ಕೋಲ್ಡೂ ಇಲ್ಲ, ನಿನಗೆ ನಾನು ಇದು ಕೊಡ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಈಗ ಯೇಸು ಸ್ವಾಮಿ 3ನೇ ಅಧ್ಯಾಯ 20ರಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈಗೋ ಬಾಗಿಲಲ್ಲಿ ನಾನು ನಿಂತುಕೊಂಡು ತಡ್ತಾ ಇದ್ದಾನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ನಿನಗೆ ಒಳಗೆ ಬಂದು ಅವನ ಸಂಗಡ ಊಟ ಮಾಡ್ತೇನೆ, ಅವನು ನನ್ನ ಸಂಗಡ ಊಟ ಮಾಡುವೇನಂತ ಯೇಸು ಸ್ವಾಮಿ ಅದು. ಇವತ್ತು ಈ ನಮ್ಮ ಸಭೆಗಳಲ್ಲಿ ಯೇಸು ಸ್ವಾಮಿ ಅದ ಮಾತು ಹೇಳ್ತಾ ಇದ್ದಾನೆ, ನೀನು ಬಾಗಿಲು ತೆಗರಿ, ನಾನು ತಡ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಂದು ನನ್ನ ಸಂಗಡ ಊಟ ಮಾಡುವುದಾದರೆ ನಾನು ಅವನ ಸಂಗಡ ಬಂದು ನಾನು ಊಟ ಮಾಡ್ತೇನಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನೋಡಿರಿ, ತಿಳ್ಕೊಳ್ರಿ, ಇವತ್ತಿನ ಪ್ರೋಗ್ರಾಮ್ದಲ್ಲಿ ನಾವು ನೋಡಿದ್ದೇವೇನೆಂದರೆ, ಯೇಸು ಸಭೆಗಳ ಮಧ್ಯದಲ್ಲಿ ಆತನು ತಿರುಗಾಡ್ತಾ ಇದ್ದಾನೆ. ದ ಲಾರ್ಡ್ ಈಸ್ ಪ್ರೆಸೆಂಟ್ ಇನ್ ಯುವರ್ ಚರ್ಚ್. ನಿಮ್ಮ ಸಭೆ ಯಾವ ಹಸಿರು ವಲಯದಲ್ಲಿರ್ಬೋದು, ಹಳದಿ ವಲಯದಲ್ಲಿರ್ಬೋದು, ಅಥವಾ ಗ್ರೀನ್ ಝೋನ್ನಲ್ಲಿ, ಸೇಫ್ ಝೋನ್ದಲ್ಲಿ ಇರ್ಬೋದು, ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದೇನೆ. ಐ ಆಮ್ ವಾಕಿಂಗ್ ಇನ್ ದ ಚರ್ಚ್, ಬಿ ಕೇರ್ಫುಲ್ ವಿತ್ ದ ಚರ್ಚ್ ಅಫೇರ್ಸ್. ಅಷ್ಟೇ ಅಲ್ಲದೆ ನಾನು ಸಭೆಗಳ ಮಧ್ಯದಲ್ಲಿ ತಿಳಿದಿದ್ದೇನೆ, ನಾನು ಬಲ್ಲೆನು, ನಾನು ಎಲ್ಲ ಸಭೆಯ ಕಾರ್ಯಗಳನ್ನು, ನೀನು ವಾಸ ಮಾಡುವಂಥ ಸ್ಥಳಗಳನ್ನು ನಾನು ಎಲ್ಲವೂ ಕೂಡ ಬಲ್ಲೆನಂತ ಯೇಸು ಸ್ವಾಮಿ ಹೇಳ್ಕೊತಾ ಇದ್ದಾನೆ. ಈ 2-3 ಅಧ್ಯಾಯಗಳಲ್ಲಿ, ಪ್ರಕಟಣೆ ಗ್ರಂಥ 2-3 ಅಧ್ಯಾಯಗಳಲ್ಲಿ 7 ಸಭೆಗಳಿಗೆ 7 ಉತ್ತರಗಳನ್ನು ಬರಿತಾ ಇದ್ದಾನೆ ಸ್ವಾಮಿ. ಮತ್ತು ಅಲ್ಲಿರ್ತಾ ಇದ್ದಾನೆ, ನೀವು ಯಾವ ದಶೆಯಲ್ಲಿದ್ದರೂ ಕೂಡ, ಇವತ್ತು ನಾವು ಕಾಣಲಿಕ್ಕೆ ಹೊರಗಡೆ ಚೆನ್ನಾಗಿರ್ಬೋದು, ಆದರೆ ಒಳಗಡೆ ಇವತ್ತಿನ ವಾಕ್ಯದಿಂದ ನಾವು ತಿಳಿದುಕೊಂಡು ನಮ್ಮನ್ನು ನಾವು ಪರೀಕ್ಷೆಗೆ ಒಳಗಿಸಿಕೊಂಡು ಒಂದು ಒಳ್ಳೆಯ ಸಭೆಯ ಹಾಗೆ ದೇವರಿಗೆ ನಾವು ಪರಲೋಕ ರಾಜ್ಯದಲ್ಲಿ ನಿಂತಾಗ ದೇವರು ನಮಗೆ ಜಯಮಾಲೆಯನ್ನು ಕೊಡುವಂಥ ಸಭೆಯಾಗಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ, ನಾವು ಈ ವಾಕ್ಯಗಳ ಮೂಲಕ, ದೇವರ ಸಂದೇಶಗಳ ಮೂಲಕ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ಬಾಗಿಲ ಕಡೆ ಐ ಆಮ್ ನಾಕಿಂಗ್ ಅಟ್ ದ ಡೋರ್, ನೀವು ಬಾಗಿಲನ್ನು ತೆಗೆದಾದರೆ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೇನೆ. ಆ ಮಾತುಗಳಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ನಾನು ಮುಕ್ತ ಮಾಡ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ರೆವಲ್ಯೂಷನ್ ಚಾಪ್ಟರ್ 4 ಮತ್ತು 5ನೇ ಅಧ್ಯಾಯಗಳನ್ನು ನಾವು ವಿವರಣೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.